ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇದೇ ವಾರ ಬಿಡುಗಡೆಯಾಗಿರುವ ಡಿಟೆಕ್ಟಿವ್ ಉಜ್ವಲನ್ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಉಜ್ವಲನ್ ಚಿಕ್ಕ ವಯಸ್ಸಿನಿಂದನೇ ಡಿಟೆಕ್ಟಿವ್ ಆಗಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿರ್ತಾನೆ. ಆದ್ರೆ ತನ್ನ ಊರಲ್ಲಿ ಯಾವುದೇ ಮೇಜರ್ ಕ್ರೈಮ್ಗಳೇ ನಡೆಯದ ಕಾರಣ ಸಣ್ಣ ಪುಟ್ಟ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಹೀಗಿರುವಾಗಲೇ ಶಾಕಿಂಗ್ಲಿ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ರಾತ್ರಿ ಹೊತ್ತು ಮನೆಯಿಂದ ಹೊರಗಡೆ ಬರ್ತಿದ್ದ ಜನರನ್ನ ಬ್ಯಾಕ್ ಟು ಬ್ಯಾಕ್ ಕೊಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ರಾತ್ರಿ ಹೊತ್ತು ಜನರನ್ನ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು? ಆ ಸೀರಿಯಲ್ ಕಿಲ್ಲರ್ ಯಾಕೆ ಕೊಲೆ ಮಾಡ್ತಿದ್ದಾನೆ? ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ ಮಾಡದೇ ಇರುವ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಚಿತ್ರದ ಹೀರೋ ಉಜ್ವಲನ್ನ ತಂದೆ ತಾಯಿ ಅಶೋಕನ್ ಎಂಬಾತನ ಮನೆಗೆ ಬಂದಿರ್ತಾರೆ. ಕಾರಣ ಏನಂದ್ರೆ, ಈ ಅಶೋಕನ್ಗೆ ಸ್ನೇಹಲತಾ ಎಂಬ ಒಬ್ಬಳು ಮಗಳಿರ್ತಾಳೆ. ಆಕೆಯನ್ನ ತಮ್ಮ ಮಗ ಉಜ್ವಲನ್ಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳೋದಕ್ಕೆ ಬಂದಿರ್ತಾರೆ. ಸ್ನೇಹಿತರೆ, ಇಲ್ಲಿ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನಂದ್ರೆ, ಉಜ್ವಲನ್ ಹಾಗೂ ಈ ಸ್ನೇಹಲತಾ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಅಶೋಕನ್ಗೆ ಮಾತ್ರ ತನ್ನ ಮಗಳನ್ನ ಉಜ್ವಲನ್ಗೆ ಕೊಟ್ಟು ಮದುವೆ ಮಾಡೋದು ಇಷ್ಟ ಇರೋದಿಲ್ಲ. ಉಜ್ವಲನ್ನ ತಂದೆ ನಾರಾಯಣ್ಗೆ, ನೋಡು ನಾರಾಯಣ್, ನಿನ್ನ ಮಗ ಯಾವುದೇ ಕೆಲಸವನ್ನ ಮಾಡೋದಿಲ್ಲ, ಡಿಟೆಕ್ಟಿವ್ ಆಗ್ತೀನಿ ಅಂತ ಹೇಳಿ ಈ ಊರಲ್ಲಿ ಕಳ್ಳತನ ಆಗುವ ಕುರಿ ಕೋಳಿಯ ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾನೆ. ಅಂತವನಿಗೆ ನನ್ನ ಮಗಳನ್ನ ಕೊಟ್ಟು ಹೇಗೆ ಮದುವೆ ಮಾಡೋದು ಅಂತ ಕೇಳ್ತಾನೆ. ಉಜ್ವಲನ್ನ ತಂದೆ ತಾಯಿ ಅಶೋಕನನ್ನ ಒಪ್ಪಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಆದ್ರೆ ಅಶೋಕನ್ ಮಾತ್ರ ನನಗೆ ಸ್ವಲ್ಪ ಸಮಯ ಬೇಕು, ಇಲ್ಲಿಂದ ಹೊರಡಿ ಅಂತ ಹೇಳಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಅದೇ ಊರಿನ ಪೊಲೀಸ್ ಸ್ಟೇಷನ್ ಅನ್ನ ನೋಡ್ತೀವಿ. ಸ್ನೇಹಿತರೆ, ಆಶ್ಚರ್ಯವೇನೆಂದ್ರೆ, ಆ ಪೊಲೀಸ್ ಸ್ಟೇಷನ್ ನ ಇನ್ಚಾರ್ಜ್ ಆಗಿರುವ ಸಬ್ ಇನ್ಸ್ಪೆಕ್ಟರ್ ಸಚಿನ್ ಆ ಊರಿಗೆ ಹೋದಾಗಿನಿಂದ ಒಂದೇ ಒಂದು ಕ್ರೈಮ್ ಕೇಸ್ ಕೂಡ ರಿಪೋರ್ಟ್ ಆಗಿರೋದಿಲ್ಲ. ಮತ್ತೊಂದು ಕಡೆ ಚಿತ್ರದ ಹೀರೋ ಉಜ್ವಲನ್ ಅನ್ನ ನೋಡ್ತೀವಿ. ಅದೇ ಊರಿನ ಒಂದು ಮನೆಯವರು ನಮ್ಮ ಮನೆಯಲ್ಲಿದ್ದ ಬಂಗಾರದ ಚೈನ್ ಮಿಸ್ ಆಗಿದೆ ಅಂತ ಹೇಳಿದ ಕಾರಣ ಅದರ ಇನ್ವೆಸ್ಟಿಗೇಷನ್ಗೆ ಬಂದಿರ್ತಾನೆ. ಮನೆಯನ್ನೆಲ್ಲ ಚೆಕ್ ಮಾಡಿ ಆ ಬಂಗಾರದ ಚೈನ್ ಅನ್ನ ಯಾರು ಕಳ್ಳತನ ಮಾಡಿದ್ದಾರೆ ಅಂತ ಕಂಡುಹಿಡಿತಾನೆ. ನೋಡಿದ್ರೆ ಆ ಕಳ್ಳ ಬೇರೆ ಯಾರು ಅಲ್ಲ, ಅದೇ ಮನೆಯ ಸಾಕು ಬೆಕ್ಕು. ಈ ಬೆಕ್ಕು ಮನೆಯಲ್ಲಿದ್ದ ಆ ಬಂಗಾರದ ಚೈನ್ ಅನ್ನ ಆಟವಾಡುತ್ತಾ ತೆಗೆದುಕೊಂಡು ಹೋಗಿ ಮನೆಯ ಹಿಂದೆ ಎಸೆದಿರುತ್ತೆ. ಇದನ್ನ ನೋಡಿದ ಆ ಮನೆಯವರು ಅಷ್ಟು ಬೇಗ ಈ ಕೇಸನ್ನ ಹೇಗೆ ಸಾಲ್ವ್ ಮಾಡಿದೆ ಅಂತ ಕೇಳ್ತಾರೆ. ಅದಕ್ಕೆ ಉಜ್ವಲನ್ ಹೇಳ್ತಾನೆ, ಏನಿಲ್ಲ, ನಾನು ಮನೆಯ ಒಳಗಡೆ ಬಂದಾಗ ಬೆಕ್ಕಿನ ಹೆಜ್ಜೆಗಳನ್ನ ನೋಡಿದೆ, ಜೊತೆಗೆ ನೀವು ಯಾವ ಜಾಗದಲ್ಲಿ ಬಂಗಾರದ ಸರವನ್ನ ಇಟ್ಟಿದ್ದೆ ಅಂತ ಹೇಳಿದ್ರೋ ಆ ಜಾಗದಲ್ಲಿ ಬೆಕ್ಕಿನ ಕೂದಲುಗಳು ಬಿದ್ದಿದ್ವು. ಆ ಬೆಕ್ಕಿನ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡ್ತಾ ಹೋದಾಗ ನಿಮ್ಮ ಸರ ಸಿಕ್ತು ಅಂತ ಹೇಳ್ತಾನೆ. ಸ್ನೇಹಿತರೆ, ಈ ಚಿತ್ರದ ಹೀರೋ ಉಜ್ವಲನ್ ಅದೇ ಊರಿನಲ್ಲಿ ಒಂದು ಚಿಕ್ಕ ಲೈಬ್ರರಿಯನ್ನ ನಡೆಸ್ತಿರ್ತಾನೆ. ಆ ಲೈಬ್ರರಿಯನ್ನ ತನ್ನ ಡಿಟೆಕ್ಟಿವ್ ಆಫೀಸ್ ಆಗು ಕೂಡ ಯೂಸ್ ಮಾಡ್ತಿರ್ತಾನೆ. ಸ್ನೇಹಿತರೆ, ಇಷ್ಟೆಲ್ಲ ಇಂಟೆಲಿಜೆಂಟ್ ಆಗಿರುವ ಈ ಉಜ್ವಲನ್ಗೆ ರಾತ್ರಿ ಹೊತ್ತು ಹೊರಗಡೆ ಹೋಗೋದು ಅಂದ್ರೆ ತುಂಬಾನೇ ಭಯ. ಮರುದಿನ ಬೆಳಿಗ್ಗೆ ಜೋಮನ್ ಎಂಬ ರಿಪೋರ್ಟರ್ ಸಬ್ ಇನ್ಸ್ಪೆಕ್ಟರ್ ಸಚಿನ್ಗೆ ಇಂಟರ್ವ್ಯೂ ಮಾಡ್ತಿರ್ತಾನೆ. ಸಚಿನ್ ಆ ಊರಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ, ನಾನು ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗಿನಿಂದ ಒಂದೇ ಒಂದು ಕ್ರೈಮ್ ನಡೆದಿಲ್ಲ. ಈ ಊರಲ್ಲಿ ಲಿಟ್ರಲಿ 0 ಕ್ರೈಮ್ ರೇಟ್ ಇದೆ. ಈ ಊರಿನ ಜನಗಳು ತುಂಬಾನೇ ಫ್ರೆಂಡ್ಲಿ, ಯಾವತ್ತಿಗೂ ಜಗಳ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅದೇ ದಿನ ರಾತ್ರಿ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ ಅಶೋಕನ್ ಒಬ್ಬನೇ ಎಲ್ಲಿಗೋ ಹೋಗ್ತಿರ್ತಾನೆ. ಆಗ ಇದಕ್ಕಿದ್ದ ಹಾಗೆ ಅವನ ಮುಂದೆ ಒಬ್ಬ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ಬರ್ತಾನೆ. ಹೆದರಿಕೊಂಡ ಅಶೋಕನ್ ಯಾರ್ ನೀನು ಅಂತ ಕೇಳಬೇಕು ಅನ್ನೋಷ್ಟರಲ್ಲೇ ಶಾಕಿಂಗ್ಲಿ ಆ ವ್ಯಕ್ತಿ ಅಶೋಕನ್ನ ತಲೆಗೆ ಪದೇ ಪದೇ ಹೊಡೆದು ಸಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಅಶೋಕನ್ನ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಊರಿನ ಜನಗಳೆಲ್ಲ ಅಲ್ಲಿಗೆ ಓಡಿ ಬರ್ತಾರೆ. ಈ ಊರಿನ ಜನಗಳು ಎಷ್ಟೋ ವರ್ಷಗಳಿಂದ ಕೊಲೆಯನ್ನೇ ನೋಡಿರೋದಿಲ್ಲ. ಅಶೋಕನನ್ನ ಈ ರೀತಿ ಯಾರೋ ಭೀಕರವಾಗಿ ಕೊಲೆ ಮಾಡಿರೋದನ್ನ ನೋಡಿ ಊರಿನ ಜನಗಳೆಲ್ಲ ತುಂಬಾನೇ ಶಾಕ್ ಆಗಿರ್ತಾರೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಸಬ್ ಇನ್ಸ್ಪೆಕ್ಟರ್ ಸಚಿನ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಸ್ಪಾಟ್ಗೆ ಬರ್ತಾನೆ. ಇಷ್ಟು ವರ್ಷಗಳಿಂದ ಯಾವುದೇ ಕ್ರೈಮ್ ಕೇಸನ್ನೇ ಹ್ಯಾಂಡಲ್ ಮಾಡದ ಸಬ್ ಇನ್ಸ್ಪೆಕ್ಟರ್ ಸಚಿನ್ಗೆ ಈ ಕೊಲೆಯ ಕೇಸನ್ನ ಹೇಗೆ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ತಕ್ಷಣವೇ ಉಜ್ವಲನ್ಗೆ ಕಾಲ್ ಮಾಡಿ ಕರೆಸ್ತಾನೆ. ತಕ್ಷಣವೇ ಸ್ಪಾಟ್ಗೆ ಬಂದ ಉಜ್ವಲನ್ ಆ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಪಕ್ಕಕ್ಕೆ ಹೋಗಿ ವಾಮಿಟ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಉಜ್ವಲನ್ ಕೂಡ ಆ ಡೆಡ್ ಬಾಡಿಯನ್ನ ನೋಡಿ ತುಂಬಾನೇ ಶಾಕ್ ಆಗಿರ್ತಾನೆ. ನಂತರ ಸುಧಾರಿಸಿಕೊಂಡು ತನ್ನ ಕಿವಿಗೆ ಹೆಡ್ಫೋನ್ಸ್ ಗಳನ್ನ ಹಾಕಿಕೊಂಡು ಸಾಂಗ್ ಕೇಳ್ತಾ ಮತ್ತೆ ಕ್ರೈಮ್ ಸ್ಪಾಟ್ಗೆ ಹೋಗ್ತಾನೆ. ಡೆಡ್ ಬಾಡಿಯ ಸುತ್ತಮುತ್ತಲಿನ ಜಾಗವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಚಪ್ಪಲಿ ಹಾಗೂ ಅರ್ಧಂಬರ್ಧ ಸುಟ್ಟಿರುವ ಬೀಡಿ ಸಿಗುತ್ತೆ. ಆ ಬೀಡಿ ಹಾಗೂ ಚಪ್ಪಲಿಯನ್ನ ನೋಡ್ತಿದ್ದ ಹಾಗೆ ಇದು ಯಾರ್ದು ಅಂತ ಉಜ್ವಲನ್ಗೆ ಗೊತ್ತಾಗುತ್ತೆ. ತಕ್ಷಣವೇ ಸಬ್ ಇನ್ಸ್ಪೆಕ್ಟರ್ ಸಚಿನ್ ಬಳಿ ಬಂದು, ಸರ್, ಈ ರೀತಿಯ ಚಪ್ಪಲಿ ಹಾಗೂ ಬೀಡಿಯನ್ನ ಸೇದೋದು ನಮ್ಮ ಊರಲ್ಲೇ ಒಬ್ಬನೇ, ಅವನೇ ಅಂದಿಕುರುಡನ್. ಸ್ನೇಹಿತರೆ, ಆ ಊರು ತುಂಬಾನೇ ಚಿಕ್ಕದಾಗಿದ್ದ ಕಾರಣ ಉಜ್ವಲನ್ ಆ ಊರಿನ ಎಲ್ಲ ಜನಗಳ ಚಲನ ವಲನವನ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ಅಶೋಕನನ್ನ ಕೊಲೆ ಮಾಡಿರೋದು ಅಂದಿಕುರುಡನ್ ಅಂತ ತಕ್ಷಣವೇ ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ. ಒಂದೇ ಸರಿ ಶಾಕ್ ಆದ ಅಂದಿಕುರುಡನ್, ಸರ್, ಏನ್ ಹೇಳ್ತಿದ್ದೀರಾ, ನಾನ್ ಯಾಕೆ ಕೊಲೆ ಮಾಡ್ತೀನಿ, ನಾನು ಈ ಕೊಲೆಯನ್ನ ಮಾಡಿಲ್ಲ, ನೀವು ದಯವಿಟ್ಟು ಈ ಹುಚ್ಚ ಉಜ್ವಲನ ಮಾತನ್ನ ನಂಬಬಿಡಿ ಅಂತ ರೇಗಾಡ್ತಾನೆ. ಆಗ ಉಜ್ವಲನ್ ಡೆಡ್ ಬಳಿ ಇವನ ಚಪ್ಪಲಿ ಹಾಗೂ ಬೀಡಿ ಸಿಕ್ಕಿರುತ್ತೆ ಅಲ್ವಾ, ಅದನ್ನ ತೋರಿಸ್ತಾನೆ. ಹಾಗೂ ಈ ಹಿಂದೆ ನೀನು ಊರಿನ ಬ್ಯಾಂಕ್ ನಲ್ಲಿ ದರೋಡೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅಶೋಕನ್ ಅದನ್ನ ತಡೆದಿದ್ದ, ಅದೇ ದ್ವೇಷಕ್ಕೆ ನೀನೀಗ ಅಶೋಕನನ್ನ ಕೊಲೆ ಮಾಡಿದ್ಯಾ ಅಂತ ಹೇಳ್ತಾನೆ. ಈಗ ಎಲ್ಲ ಸಾಕ್ಷಿಗಳು ಈ ಅಂದಿಕುರುಡನ ವಿರುದ್ಧವಾಗಿ ಇದ್ದ ಕಾರಣ ಪೊಲೀಸರು ಇವನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿಬಿಡ್ತಾರೆ.
ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಅದೇ ಊರಿನ ಒಬ್ಬಳು ಮಹಿಳೆ ಉಜ್ವಲನನ್ನ ತನ್ನ ಮನೆಗೆ ಕರೆಸ್ತಾಳೆ. ವಿಷಯವೇನೆಂದ್ರೆ ಈಕೆ ಮನೆಯಲ್ಲಿದ್ದ ಮೇಕೆಯನ್ನ ಯಾರೋ ಕಳ್ಳತನ ಮಾಡಿರ್ತಾರೆ. ಮತ್ತೊಂದು ಕಡೆ ಊರಿನ ಜನಗಳಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ ಕೆಲವು ದಿನಗಳ ಹಿಂದೆ ಅಶೋಕನ್ನ ಕೊಲೆಯ ಕೇಸ್ನಲ್ಲಿ ಸಚಿನ್ ಅಂದಿಕುರುಡನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ್ದ ಅಲ್ವಾ. ಆತ ಈಗ ಜೈಲಿನಿಂದ ತಪ್ಪಿಸಿಕೊಂಡಿರ್ತಾನೆ. ಅದೇ ದಿನ ಊರಲ್ಲಿ ಹಬ್ಬ ಇದ್ದ ಕಾರಣ ಆ ದಿನ ರಾತ್ರಿ ಎಲ್ಲರೂ ಒಂದು ಕಡೆ ಸೇರಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆಗ ಒಬ್ಬ ವ್ಯಕ್ತಿ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅಲ್ಲೇ ಪಕ್ಕಕ್ಕೆ ಹೋಗ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಮತ್ತದೆ ಮಾಸ್ಕ್ ಹಾಕಿಕೊಂಡಿದ್ದ ಸೈಕೋ ಕಿಲ್ಲರ್ ಅಲ್ಲಿಗೆ ಬಂದು ಅವನನ್ನ ಸಾಯಿಸಿ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಈ ವಿಷಯ ಊರಿನ ಜನಗಳಿಗೆ ಗೊತ್ತಾಗ್ತಿದ್ದ ಹಾಗೆ ಮತ್ತೆ ಪೊಲೀಸರನ್ನ ಹಾಗೂ ಉಜ್ವಲನನ್ನ ಅಲ್ಲಿಗೆ ಕರೆಸ್ತಾರೆ. ಈಗ ಎಲ್ಲರೂ ಏನಂದುಕೊಳ್ತಾರೆ ಅಂದ್ರೆ ಇವತ್ತು ಜೈಲಿನಿಂದ ತಪ್ಪಿಸಿಕೊಂಡಿರುವ ಅಂದಿಕುರುಡನೆ ಈ ಕೊಲೆಯನ್ನ ಮಾಡಿದ್ದಾನೆ ಅಂತ. ಈಗ ಊರಲ್ಲಿ ಎರಡನೇ ಕೊಲೆಯಾಗಿರೋದನ್ನ ನೋಡಿದ ಆ ಊರಿನ ಜಮೀನ್ದಾರ ಒಂದು ನಿರ್ಧಾರ ಮಾಡ್ತಾನೆ. ಈ ಸಬ್ ಇನ್ಸ್ಪೆಕ್ಟರ್ ಸಚಿನ್ ಅನ್ನ ನಂಬಿಕೊಂಡ್ರೆ ಈ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋದು ಸಾಧ್ಯ ಇಲ್ಲ. ನಾವು SP ಆಫೀಸ್ಗೆ ಹೋಗಿ ಈ ಕೊಲೆಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬೇರೆ ಯಾರಾದ್ರೂ ಆಫೀಸರ್ನನ್ನ ಕಳುಹಿಸಿ ಅಂತ ರಿಕ್ವೆಸ್ಟ್ ಮಾಡೋಣ. ಈ ಉಜ್ವಲ ನೋಡಿದ್ರೆ ಊರಲ್ಲಿ ಕಳ್ಳತನ ಆಗುವ ಕುರಿ ಕೋಳಿಯ ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಇವನಿಗೂ ಕೂಡ ಈ ಕೊಲೆಗಾರನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮರುದಿನವೇ SP ಯನ್ನ ಮೀಟ್ ಮಾಡ್ತಾರೆ. ಹೀಗೆ ರಿಕ್ವೆಸ್ಟ್ ಕೊಟ್ಟ ಕೆಲವು ದಿನಗಳ ನಂತರ ಆ ಊರಿಗೆ ಶಂಭು ಎಂಬ ಇನ್ಸ್ಪೆಕ್ಟರ್ ಬರ್ತಾನೆ. ಶಂಭುಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಸಹಾಯ ಮಾಡಿ ಅಂತ ಸಬ್ ಇನ್ಸ್ಪೆಕ್ಟರ್ ಸಚಿನ್ಗೆ SP ಆರ್ಡರ್ ಮಾಡಿರ್ತಾರೆ. ಆ ಊರಿನ ಜನಗಳೆಲ್ಲ ಸೇರಿ ಇನ್ಸ್ಪೆಕ್ಟರ್ ಶಂಭುನನ್ನ ತುಂಬಾನೇ ಜೋರಾಗಿ ವೆಲ್ಕಮ್ ಮಾಡ್ತಾರೆ. ಶಂಭು ಊರಿನ ಜನಗಳಿಗೆಲ್ಲ ಧೈರ್ಯ ಹೇಳ್ತಾ ಒಂದು ಇನ್ಸಿಡೆಂಟ್ ಅನ್ನ ಹೇಳ್ತಾನೆ. 1950ರ ಆಸುಪಾಸಿಗೆ ಅಮೆರಿಕದಲ್ಲಿ ಇದೇ ರೀತಿ ರಾತ್ರಿ ಹೊತ್ತು ಒಬ್ಬ ಸೀರಿಯಲ್ ಕಿಲ್ಲರ್ ಜನಗಳನ್ನ ಕೊಲೆ ಮಾಡ್ತಿದ್ದ. ಅಮೆರಿಕದ ಪೊಲೀಸರು ಆ ಸೀರಿಯಲ್ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಆಪರೇಷನ್ ಬೂಗಿಮ್ಯಾನ್ ಅನ್ನ ಲಾಂಚ್ ಮಾಡಿದ್ರು. ನಾನೀಗ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ. ನೀವ್ಯಾರು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಊರಲ್ಲಿ ಸೀರಿಯಲ್ ಕೊಲೆಗಳನ್ನು ಮಾಡ್ತಿರುವ ಆ ಬೂಗಿಮ್ಯಾನ್ ಅನ್ನ ನಾನು ಕಂಡುಹಿಡಿತೀನಿ ಅಂತ ಹೇಳ್ತೇನೆ. ಶಂಭು ಸ್ಟೇಷನ್ಗೆ ಹೋಗಿ 2 ಕೊಲೆಗಳ ಕೇಸ್ ಫೈಲ್ ಅನ್ನ ರೆಫರ್ ಮಾಡ್ತಾನೆ. ನಂತರ ಒಂದು ಐಡಿಯಾ ಮಾಡಿ ಊರಲ್ಲಿ ಯಾರು ಕೂಡ ಸಂಜೆ 6:30 ನಂತರ ಹೊರಗಡೆ ಬರೋ ಹಾಗಿಲ್ಲ. ಅಂಗಡಿಗಳಾಗ್ಲಿ ಮನೆಗಳಾಗ್ಲಿ ಎಲ್ಲ ಕೂಡ ಸಂಜೆ 6:30 ನಂತರ ಕ್ಲೋಸ್ ಆಗಿರ್ಬೇಕು ಅಂತ ಹೇಳ್ತೇನೆ. ಈ ಕಡೆ ಉಜ್ವಲನ್ಗೆ ಆ ಸೈಕೋ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಶಂಭು ಎಂಬ ಆಫೀಸರ್ ಬಂದಿದ್ದಾನೆ ಅಂತ ಗೊತ್ತಾಗಿ ತುಂಬಾನೇ ಅಪ್ಸೆಟ್ ಆಗುತ್ತೆ. ಉಜ್ವಲನ ಫೀಲಿಂಗ್ ಏನಂದ್ರೆ ಇಷ್ಟು ದಿನ ಈ ಊರಲ್ಲಿ ನಡೆಯುವ ಕ್ರೈಮ್ ಗಳನ್ನ ನಾನೇ ಕಂಡುಹಿಡಿತಿದ್ದೆ. ಆದ್ರೆ ಊರಿನ ಜನಗಳು ನೋಡಿದ್ರೆ ನನ್ನ ಕೆಪಾಸಿಟಿಯನ್ನೇ ಅನುಮಾನ ಪಟ್ಟು ಅವನನ್ನ ಕರೆಸಿದ್ದಾರೆ. ನಾನು ಕೂಡ ನೋಡ್ತೀನಿ ಆಫೀಸರ್ ಶಂಭು ಅದೆಷ್ಟು ಬೇಗ ಆ ಕಿಲ್ಲರ್ ನನ್ನ ಕಂಡುಹಿಡಿತಾನೆ ಅಂತ. ನಂತರ ಆಫೀಸರ್ ಶಂಭುನನ್ನ ಒಂದು ಸಾರಿ ನೋಡ್ಬೇಕು ಅಂತ ಅವನನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಉಜ್ವಲನ್ ಶಂಭುಗೆ ನಾನೊಬ್ಬ ದೊಡ್ಡ ಡಿಟೆಕ್ಟಿವ್ ಅಂತ ತನ್ನ ಬಗ್ಗೆ ತಾನು ಹೇಳಿಕೊಳ್ತಾನೆ. ಆದ್ರೆ ಆಫೀಸರ್ ಶಂಭು ಇವನನ್ನ ಇಗ್ನೋರ್ ಮಾಡಿ ನೀನು ಹೊರಗಡೆ ಹೋದ್ರೆ ನಾನು ಫ್ರೆಶ್ ಅಪ್ ಆಗ್ಬೇಕು ಅಂತ ಹೇಳಿಬಿಡ್ತಾನೆ. ಹೀಗೆ ಅಂದಿನಿಂದ ಸಂಜೆ 6:30ರ ನಂತರ ಆ ಊರಲ್ಲಿ ಯಾರು ಕೂಡ ಹೊರಗಡೆನೆ ಬರೋದಿಲ್ಲ. ಮರುದಿನ ಶಂಭು ಫೋರೆನ್ಸಿಕ್ ಎಕ್ಸ್ಪರ್ಟ್ ಗಳನ್ನ ಕರೆದುಕೊಂಡು ಮೊದಲಿಗೆ ಅಶೋಕನ್ನ ಕೊಲೆಯಾಗಿತ್ತಲ್ವಾ ಆ ಜಾಗಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಶಂಭು ಮೇಲೆ ಒಂದು ರೀತಿ ಜಲಸಿದ್ದ ಉಜ್ವಲನ್ ದೂರದಲ್ಲಿ ನಿಂತುಕೊಂಡು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ. ದಿನಗಳು ಕಳೆದಂತೆ ಶಂಭು ಆ ಊರಿನಲ್ಲಿ ನಡೆದಿದ್ದ ಸಣ್ಣ ಪುಟ್ಟ ಕೇಸ್ಗಳನ್ನ ಕೂಡ ಸಾಲ್ವ್ ಮಾಡಿಬಿಡ್ತಾನೆ. ಅಂದ್ರೆ ಒಂದು ದಿನ ಒಬ್ಬಳು ಮಹಿಳೆ ಉಜ್ವಲನನ್ನ ಮನೆಗೆ ಕರೆಸಿ ತನ್ನ ಮೇಕೆ ಕಳ್ಳತನಾಗಿದೆ ಅಂತ ಹೇಳಿದ್ಲಲ್ವಾ. ಆ ಮೇಕೆಯನ್ನ ಕದ್ದವರು ಯಾರು ಅಂತ ಇದುವರೆಗೂ ಉಜ್ವಲನ್ಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಆದ್ರೆ ಶಂಭು ಆ ಕಳ್ಳ ಯಾರು ಅಂತ ಪತ್ತೆ ಮಾಡಿ ಆ ಮೇಕೆಯನ್ನ ಆ ಮಹಿಳೆಗೆ ವಾಪಸ್ ಕೊಡಿಸಿರ್ತಾನೆ. ದಿನಗಳು ಕಳೆದಂತೆ ಉಜ್ವಲನ್ ಬಳಿ ಬರುತ್ತಿದ್ದ ಸಣ್ಣ ಪುಟ್ಟ ಕೇಸ್ಗಳು ಕೂಡ ಸ್ಟಾಪ್ ಆಗಿಬಿಡುತ್ತೆ. ನಂತರ ಶಂಭು ಇದುವರೆಗೂ ನಡೆದಿರುವ 2 ಕೊಲೆಗಳ ಪ್ಯಾಟರ್ನ್ ಅನ್ನ ನೋಡಿ ಆತ ಯಾರೋ ಸೀರಿಯಲ್ ಸೈಕೋ ಕಿಲ್ಲರ್ ಅಂತ ಅರ್ಥ ಮಾಡಿಕೊಳ್ತಾನೆ. ಮರುದಿನ ಬೆಳಿಗ್ಗೆ ಶಂಭು ಉಜ್ವಲನ್ನ ಮನೆಗೆ ಬಂದು ಇವನ ತಂದೆ ನಾಗರಾಜ್ ನನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಾರಣ ಏನಂದ್ರೆ ಅಶೋಕನ್ನ ಕೊಲೆಯಾಗೋದಕ್ಕೂ ಮುಂಚೆ ಈತ ತನ್ನ ಮಗನಿಗೆ ಮಗಳನ್ನ ಕುಡಿ ಅಂತ ಕೇಳಿಕೊಂಡು ಹೋಗಿದ್ದ ಅಲ್ವಾ. ಆಗ ಏನೇನಾಯ್ತು ಅಂತ ಎನ್ಕ್ವೈರಿ ಮಾಡ್ತಿರ್ತಾನೆ. ಆದ್ರೆ ಪೊಲೀಸರು ಬಂದು ತನ್ನ ತಂದೆಯನ್ನ ಎನ್ಕ್ವೈರಿ ಮಾಡ್ತಿರೋದನ್ನ ನೋಡಿದ ಉಜ್ವಲನ್ಗೆ ತುಂಬಾನೇ ಕೋಪ ಬರುತ್ತೆ. ಇದೇ ವಿಷಯವಾಗಿ ಶಂಭುನ ಜೊತೆ ಜಗಳ ಮಾಡ್ತಾನೆ. ಅದಕ್ಕೆ ಶಂಭು ಸರ್ಕ್ಯಾಸ್ಟಿಕ್ ಆಗಿ ನಗುತ್ತಾ ಉಜ್ವಲನ್ ನೀನ್ಯಾಕೆ ಇಷ್ಟೊಂದು ತಲೆ ಕೆಡಿಸಿಕೊಳ್ತಿದ್ಯಾ? ಈ ಕೊಲೆಯ ವಿಷಯವಾಗಿ ಊರಲ್ಲಿ ಎಲ್ಲರನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಿದ್ದೀನಿ. ಅಂದ ಹಾಗೆ ಆ ಮಹಿಳೆಯ ಮೇಕೆ ನಿನ್ನ ಮನೆಯ ಹಿಂದೆನೆ ನನ್ಗೆ ಸಿಕ್ಕಿತ್ತು. ನನ್ಗೆ ಯಾಕೋ ನೀನೆ ಬೇಕಂತ ಕೇಸ್ಗಳನ್ನ ಕ್ರಿಯೇಟ್ ಮಾಡಿ ಅದನ್ನ ಸಾಲ್ವ್ ಮಾಡ್ತಿರುವ ರೀತಿ ನಾಟಕ ಮಾಡ್ತಿದ್ಯಾ ಅನ್ಸುತ್ತೆ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಶಾಕಿಂಗ್ಲಿ ಆ ದಿನ ರಾತ್ರಿ ಆ ಸೀರಿಯಲ್ ಸೈಕೋ ಕಿಲ್ಲರ್ ಮತ್ತೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿ ಊರಿನ ಮಧ್ಯದಲ್ಲಿದ್ದ ಒಂದು ದೊಡ್ಡ ಮರಕ್ಕೆ ನೇತು ಹಾಕಿರ್ತಾನೆ. ತಮ್ಮ ಊರಲ್ಲಿ ನಡೆದ ಮತ್ತೊಂದು ಕೊಲೆಯನ್ನ ನೋಡಿದ ಆ ಊರಿನ ಜನಗಳು ಮತ್ತಷ್ಟು ಹೆದರಿಕೊಳ್ತಾರೆ. ಈ ವಿಷಯ ಗೊತ್ತಾಗಿ ಸ್ಪಾಟ್ಗೆ ಬಂದ ಉಜ್ವಲನ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ.
ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳು ಬಂದು ಇನ್ವೆಸ್ಟಿಗೇಟ್ ಮಾಡಿದಾಗ ಒಂದಷ್ಟು ವಿಷಯಗಳನ್ನ ಫೈಂಡ್ ಔಟ್ ಮಾಡಿರ್ತಾರೆ. ಶಂಭು ಬಳಿ ಬಂದು, ಸರ್, ಈ ಕೊಲೆ ಈ ಜಾಗದಲ್ಲಿ ನಡೆದಿಲ್ಲ. ಆ ಕೊಲೆಗಾರ ವಿಕ್ಟಿಮ್ ನನ್ನ ಬೇರೆ ಎಲ್ಲೋ ಕೊಲೆ ಮಾಡಿ ನಂತರ ಇಲ್ಲಿಗೆ ತಂದು ನೇತು ಹಾಕಿದ್ದಾನೆ. ಮೋಸ್ಟ್ಲಿ ಊರಿನ ಜನಗಳು ಈ ಡೆಡ್ ಬಾಡಿಯನ್ನ ನೋಡಿ ಹೆದರಿಕೊಳ್ಬೇಕು ಅನ್ನೋದೇ ಅವನ ಮೋಟಿವ್ ಅನ್ಸುತ್ತೆ. ಆ ಕಿಲ್ಲರ್ ನ ಶೂಸ್ ಮಾರ್ಕ್ ಅನ್ನ ನೋಡಿದಾಗ ಅದು ಸ್ಪೋರ್ಟ್ಸ್ ಶೂಸ್ ಅಂತ ಗೊತ್ತಾಗಿದೆ. ಜೊತೆಗೆ ಡೆಡ್ ಬಾಡಿಯನ್ನ ಮರದಲ್ಲಿ ಇಷ್ಟು ಮೇಲಕ್ಕೆ ನೇತು ಹಾಕ್ಬೇಕು ಅಂದ್ರೆ ಆತ ಫಿಸಿಕಲಿ ತುಂಬಾನೇ ಫಿಟ್ ಆಗಿದ್ದಾನೆ. ಆ ಡಾಕ್ಟರ್ ಹೇಳಿದ ಎಲ್ಲ ಮಾತುಗಳನ್ನ ಕೇಳಿದ ಉಜ್ವಲನ್ ಈಗ ಆಫೀಸರ್ ಶಂಭು ಮೇಲೆನೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವರಿಗೆ ಬಂದಿರುವ ರೀಸೆಂಟ್ ಜನಗಳಲ್ಲಿ ಶಂಭು ಮಾತ್ರನೇ ಸ್ಪೋರ್ಟ್ಸ್ ಶೂಸ್ ಗಳನ್ನ ಹಾಕ್ತಿರೋದು. ಜೊತೆಗೆ ಆತ ಪೊಲೀಸ್ ಆಗಿರುವ ಕಾರಣ ಆತ ಫಿಸಿಕಲಿ ತುಂಬಾನೇ ಫಿಟ್ ಆಗಿದ್ದಾನೆ. ತಕ್ಷಣ ಊರಿನ ಜನಗಳಿಗೆ ಈ ಊರಲ್ಲಿ ಕೊಲೆ ಮಾಡ್ತಿರುವ ಆ ಬೂಗಿ ಮ್ಯಾನ್ ಬೇರೆ ಯಾರು ಅಲ್ಲ, ನಾವೆಲ್ಲ ನಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದಾನೆ ಅಂತ ಅಂದುಕೊಂಡಿರುವ ಈ ಆಫೀಸರ್ ಶಂಭುನೆ ಅಂತ ಹೇಳಿಬಿಡ್ತಾನೆ. ಆ ಫೋರೆನ್ಸಿಕ್ ಡಾಕ್ಟರ್ ಹೇಳಿದ ಹಾಗೆ ಫಿಟ್ನೆಸ್ ಹಾಗೂ ಆ ಸ್ಪೋರ್ಟ್ಸ್ ಶೂಸ್ ನ ಬಗ್ಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಲ್ಲೇ ಇದ್ದ ಆಫೀಸರ್ ಶಂಭು ಈ ಉಜ್ವಲನ್ನ ಮಾತುಗಳನ್ನ ಕೇಳಿ ನಗೋದಕ್ಕೆ ಶುರು ಮಾಡ್ತಾನೆ. ಉಜ್ವಲನ್, ಊರಿನ ಜನಗಳು ನೀನು ಕುರಿ ಕೋಳಿಯ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಹೇಳಿದ್ರು, ಆದ್ರೆ ನಾನ್ ಮಾತ್ರ ನೀನು ಮೋಸ್ಟ್ಲಿ ಇಂಟೆಲಿಜೆಂಟ್ ಇರಬಹುದು ಅಂತ ಅಂದುಕೊಂಡಿದ್ದೆ. ಆದ್ರೆ ನೀನು ನೋಡಿದ್ರೆ ಕುರಿ ಕೋಳಿಯ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೇನೆ ಲಾಯಕ್ ಅಂತ ಪ್ರೂವ್ ಮಾಡಿಬಿಟ್ಟೆ. ನೀನು ಹೇಳ್ತಿರೋ ಪ್ರಕಾರ ಸ್ಪೋರ್ಟ್ಸ್ ಶೂಸ್ ಅನ್ನ ಈ ಊರಲ್ಲಿ ನಾನೊಬ್ನೇ ಹಾಕಿಕೊಳ್ಳೋದ? ಯಾರು ಬೇಕಾದ್ರೂ ಪಕ್ಕದ ಸಿಟಿಗೆ ಹೋಗಿ ಸ್ಪೋರ್ಟ್ಸ್ ಶೂಸ್ ಅನ್ನ ತಂದು ಯೂಸ್ ಮಾಡಬಹುದಲ್ವಾ? ಹಾಗೂ ಫಿಸಿಕಲಿ ಫಿಟ್ನೆಸ್ ವಿಚಾರಕ್ಕೆ ಬಂದ್ರೆ ಈ ಊರಲ್ಲಿ ನನ್ನ ರೀತಿನೇ ತುಂಬಾ ಜನಗಳು ಫಿಸಿಕಲಿ ಫಿಟ್ ಆಗಿದ್ದಾರೆ. ಅಷ್ಟೆಲ್ಲ ಯಾಕೆ, ನಿನ್ನ ತಂದೆ ಕೂಡ ಫಿಸಿಕಲಿ ಫಿಟ್ ಆಗಿದ್ದಾರೆ. ಅವರೇ ಈ ಕೊಲೆಗಳನ್ನ ಮಾಡ್ತಿರುವ ಸೀರಿಯಲ್ ಕಿಲ್ಲರ್ ಅಂತ ನಾನು ಹೇಳ್ಬೋದಲ್ವಾ? ಜೊತೆಗೆ ಲಾಸ್ಟ್ ಕೊಲೆ ಆಗಿರುವ ಆ ವಿಕ್ಟಿಮ್ ನ ಡೆಡ್ ಬಾಡಿಯ ಬಳಿ ಒಂದು ಬೆಡ್ಶೀಟ್ ಅನ್ನ ನೋಡಿದ್ದೆ. ಆ ರೀತಿಯ ಬೆಡ್ಶೀಟ್ ಅನ್ನ ನಿನ್ನ ತಂದೆಯನ್ನ ಎನ್ಕ್ವೈರಿ ಮಾಡೋದಕ್ಕೆ ಹೋದಾಗ ನಿನ್ನ ಮನೆಯಲ್ಲಿ ನೋಡಿದ್ದೆ. ಇದರರ್ಥ ನಿನ್ನ ತಂದೆ ಹಾಗೂ ನೀನು ಸೇರ್ಕೊಂಡು ಈ ಕೊಲೆಗಳನ್ನ ಮಾಡ್ತಿರ್ಬಹುದು ಅಂತ ನಾನು ಹೇಳ್ಬೋದಲ್ವಾ? ಹೀಗೆ ಶಂಭು ಉಜ್ವಲನ್ ತನ್ನ ಮೇಲೆ ಮಾಡಿದ ಆರೋಪಗಳಿಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾನೆ. ಇದೆಲ್ಲವನ್ನ ನೋಡಿದ ಊರಿನ ಜನಗಳು ಉಜ್ವಲನನ್ನ ನೋಡಿ ನಗೋದಕ್ಕೆ ಶುರು ಮಾಡ್ತಾರೆ. ಊರಿನ ಜನಗಳ ಮುಂದೆ ತನಗೆ ಆದ ಅವಮಾನದಿಂದ ಉಜ್ವಲನ್ನ ಈಗೋ ಹರ್ಟ್ ಆಗುತ್ತೆ. ಊರಿನ ಜನಗಳ ಮುಂದೆ ಈ ಶಂಭುನೆ ಸೀರಿಯಲ್ ಕಿಲ್ಲರ್ ಅಂತ ಪ್ರೂವ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಮತ್ತೊಂದು ಕಡೆ ಈ ಸೀರಿಯಲ್ ಕಿಲ್ಲರ್ ನ ಕೇಸ್ ಎಲ್ಲ ಕಡೆ ವೈರಲ್ ಆಗಿ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲೂ ಇದೇ ನ್ಯೂಸ್ ಬರ್ತಿರುತ್ತೆ. ಮೊದಲೇ ಹೆದರಿಕೊಂಡಿದ್ದ ಊರಿನ ಜನಗಳು ಈಗ ಹಗಲು ಹೊತ್ತಲ್ಲೂ ಮನೆಯಿಂದ ಹೊರಗಡೆ ಬರೋದಕ್ಕೆ ಹೆದರ್ತಿರ್ತಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ಶಂಭು ಊರಿನ ಜನಗಳನ್ನ ಪಂಚಾಯಿತಿ ಬಳಿ ಸೇರಿಸಿ ಒಂದು ಮೀಟಿಂಗ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಶಂಭು ಊರಿನ ಜನಗಳಿಗೆ ಮೊದಲಿಗೆ ಧೈರ್ಯ ಹೇಳಿ ಆ ಕಿಲ್ಲರ್ ನಿಮ್ಮ ಮಧ್ಯದಲ್ಲೇ ಇದ್ದಾನೆ, ಆತ ಖಂಡಿತ ಇದೇ ಊರಿನವನು ಅಂತ ಅನಿಸ್ತಿದೆ. ಯಾಕಂದ್ರೆ ಆತ ರಾತ್ರಿ ಹೊತ್ತು ಒಬ್ಬಂಟಿಯಾಗಿ ಹೋಗ್ತಿರುವ ಜನಗಳನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಿದ್ದಾನೆ. ಶಂಭು ಹೀಗೆ ಹೇಳ್ತಿದ್ದ ಹಾಗೆ ಎಲ್ಲರೂ ಆ ಉಜ್ವಲನ್ನ ತಂದೆ ಕಡೆನೆ ನೋಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ನಾರಾಯಣ್ಗೆ ತುಂಬಾನೇ ಅವಮಾನ ಆಗುತ್ತೆ. ತಕ್ಷಣ ತನ್ನ ಮಗನ ಬಳಿ ಬಂದು, ಉಜ್ವಲನ್, ನೀನು ಮಾಡಿದ ಕೆಲಸಕ್ಕೆ ಊರಿನ ಜನಗಳೆಲ್ಲ ನಾನೇ ಆ ಸೀರಿಯಲ್ ಕಿಲ್ಲರ್ ಅಂತ ಅಂದುಕೊಳ್ತಿದ್ದಾರೆ. ದಯವಿಟ್ಟು ಆ ಕಿಲ್ಲರ್ ಯಾರು ಅಂತ ಕಂಡುಹಿಡಿದು ನನ್ನ ಮರ್ಯಾದೆಯನ್ನ ಉಳಿಸು ಅಂತ ಹೇಳ್ತಾನೆ. ಇವರಿಬ್ಬರು ಹೀಗೆ ಮಾತನಾಡುತ್ತಿರುವಾಗಲೇ ಅಲ್ಲೇ ಬಚ್ಚಿಟ್ಟುಕೊಂಡಿದ್ದ ಅಂದಿಕುರುಡನ್ ಹೊರಗಡೆ ಬರ್ತಾನೆ. ಸ್ನೇಹಿತರೆ, ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಈತ ಉಜ್ವಲನ್ನ ಔಟ್ ಹೌಸ್ ನಲ್ಲೇ ಬಚ್ಚಿಟ್ಟುಕೊಂಡಿರ್ತಾನೆ. ಅಶೋಕನ್ನ ಕೊಲೆಯಾದ ದಿನ ಇವನ ಚಪ್ಪಲಿ ಹಾಗೂ ಬೀಡಿ ಯಾಕೆ ಅಲ್ಲಿ ಬಿದ್ದಿತ್ತು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ರಾತ್ರಿ ಈ ಅಂದಿಕುರುಡನ್ ಏನೋ ಕೆಲಸ ಇದೆ ಅಂತ ಪಕ್ಕದ ಊರಿಗೆ ಹೋಗ್ತಿದ್ದಾಗ ಆ ಸೈಕೋ ಕಿಲ್ಲರ್ ಅಶೋಕನನ್ನ ಕೊಲೆ ಮಾಡ್ತಿರೋದನ್ನ ನೋಡಿರ್ತಾನೆ. ಆ ಕಿಲ್ಲರ್ ಮಾಸ್ಕ್ ಅನ್ನ ಹಾಕಿಕೊಂಡಿದ್ದ ಕಾರಣ ಅವನ ಮುಖ ಸರಿಯಾಗಿ ಇವನಿಗೆ ಕಾಣಿಸಿರೋದಿಲ್ಲ. ಆ ಕಿಲ್ಲರ್ ನ ಕೈಯಲ್ಲಿ ವೆಪನ್ ಇದ್ದ ಕಾರಣ ಹೆದರಿಕೊಂಡ ಈ ಅಂದಿಕುರುಡನ್ ಅಲ್ಲಿಂದ ಓಡಿ ಬರುವಾಗ ಇವನ ಚಪ್ಪಲಿ ಹಾಗೂ ಬೀಡಿ ಬಿದ್ದಿರುತ್ತೆ. ಹೇಗೆ ದಿನಗಳು ಕಳೆದಂತೆ ಉಜ್ವಲನ್ ಶಂಭುನ ಮೇಲೆ ಅನುಮಾನ ಪಟ್ರೆ ಆ ಶಂಭು ಈ ಉಜ್ವಲನ್ನ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾರೆ. ಇಬ್ಬರು ಒಬ್ಬರ ವಿರುದ್ಧ ಒಬ್ಬರು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಉಜ್ವಲನ್ ಇದನ್ನೇ ಯೋಚನೆ ಮಾಡ್ತಾ ವಾಕ್ ಮಾಡ್ತಿರ್ತಾನೆ. ಶಾಕಿಂಗ್ಲಿ ಉಜ್ವಲನ್ ಒಂಟಿಯಾಗಿರೋದನ್ನ ನೋಡಿದ ಆ ಸೈಕೋ ಕಿಲ್ಲರ್ ಇವನನ್ನ ಕೊಲೆ ಮಾಡೋದಕ್ಕೆ ಅಟ್ಯಾಕ್ ಮಾಡ್ತಾನೆ. ಉಜ್ವಲನ್ ಆ ಕಿಲ್ಲರ್ ನ ಜೊತೆ ಫೈಟ್ ಮಾಡ್ತಿರುವಾಗ ಇವನ ಶಬ್ದವನ್ನ ಕೇಳಿಸಿಕೊಂಡ ಇವನ ಫ್ರೆಂಡ್ ಕುರಿಯನ್ ತಕ್ಷಣ ಅಲ್ಲಿಗೆ ಓಡಿ ಬರ್ತಾನೆ. ಇವನ ಫ್ರೆಂಡ್ ಅಲ್ಲಿಗೆ ಬರ್ತಿದ್ದ ಹಾಗೆ ಆ ಕಿಲ್ಲರ್ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ತಕ್ಷಣ ಉಜ್ವಲನ್ ತನ್ನ ಫ್ರೆಂಡ್ ಕುರಿಯನ್ ಅನ್ನ ಶಂಭುನ ಮನೆಗೆ ಕಳುಹಿಸಿ ಆತ ಏನ್ ಮಾಡ್ತಿದ್ದಾನೆ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ನೋಡಿದ್ರೆ ಶಂಭು ತನ್ನ ಪಡಿಗೆ ತಾನು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರ್ತಾನೆ. ಸೊ ಈಗ ಉಜ್ವಲನ್ಗೆ ಕನ್ಫರ್ಮ್ ಆಗುತ್ತೆ ಸೀರಿಯಲ್ ಕಿಲ್ಲರ್ ಈ ಶಂಭು ಅಲ್ಲ ಅಂತ. ಇದೇ ವಿಷಯವನ್ನ ತನ್ನ ತಂದೆ ಹಾಗೂ ಫ್ರೆಂಡ್ಸ್ ಗಳಿಗೆ ಹೇಳಿ ವಿನಾಕಾರಣ ಆ ಶಂಭು ಮೇಲೆ ಅನುಮಾನ ಪಟ್ಟು ಬಿಟ್ಟೆ ಅಂತ ಹೇಳ್ತಾನೆ. ಮೊದಲಿನಿಂದ 3 ಕೊಲೆಗಳಲ್ಲಿ ಏನೇನಾಗಿತ್ತು ಅಂತ ಎನ್ಕ್ವೈರಿ ಮಾಡಿದಾಗ ಉಜ್ವಲನ್ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾನೆ. ಅದೇನಂದ್ರೆ ಆ ಸೀರಿಯಲ್ ಸೈಕೋ ಕಿಲ್ಲರ್ ಗೆ ಒಂದು OCD ಇದೆ. ಆ ಕಿಲ್ಲರ್ ತನ್ನ ವಿಕ್ಟಿಮ್ ಗಳನ್ನ ಒಂದೇ ಸಮಯದಲ್ಲಿ ಹಾಗೂ ಒಂದೇ ಪ್ಯಾಟರ್ನ್ ನಲ್ಲಿ ಕೊಲೆ ಮಾಡ್ತಿದ್ದಾನೆ. ನಾವು ಆ ಸೈಕೋ ಕಿಲ್ಲರ್ ನ ಈಗೋವನ್ನ ಹರ್ಟ್ ಮಾಡಿದ್ರೆ ಖಂಡಿತ ಆತ ನೆಕ್ಸ್ಟ್ ಟೈಮ್ ಕೊಲೆ ಮಾಡುವಾಗ ಏನಾದ್ರೂ ಕ್ಲೂ ಅನ್ನ ಬಿಟ್ಟೇ ಬಿಡ್ತಾನೆ. ಇದೇ ಪ್ಲಾನ್ ಅನ್ನ ಉಜ್ವಲನ್ ಸಬ್ ಇನ್ಸ್ಪೆಕ್ಟರ್ ಸಚಿನ್ ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ.
ನಂತರ ಸಚಿನ್ ಹೋಗಿ ಶಂಭುಗೆ ಈ ಪ್ಲಾನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಷ್ಟಕ್ಕೂ ಪ್ಲಾನ್ ಏನಂದ್ರೆ ಆ ಸೈಕೋ ಕಿಲ್ಲರ್ ನ ಈಗೋವನ್ನ ಹರ್ಟ್ ಮಾಡೋದಕ್ಕೆ ಪೊಲೀಸರು ರಾತ್ರಿ ಹೊತ್ತು ಊರಲ್ಲಿ ರೌಂಡ್ಸ್ ಹೊಡಿಬೇಕು ಹಾಗೂ ಒಂದಷ್ಟು ಜನ ಪೊಲೀಸರನ್ನ ಮಫ್ತಿಯಲ್ಲೂ ಕೂಡ ಕಳಿಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಹೀಗೆ ಇಬ್ಬರು ಕಾನ್ಸ್ಟೇಬಲ್ ರಾತ್ರಿ ಹೊತ್ತು ರೌಂಡ್ಸ್ ಹೊಡಿತಿದ್ದಾಗ ಒಬ್ಬ ಕಾನ್ಸ್ಟೇಬಲ್ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅಲ್ಲೇ ಪಕ್ಕಕ್ಕೆ ಹೋಗ್ತಾನೆ. ಅದೇ ಚಾನ್ಸ್ಗಾಗಿ ಕಾಯ್ತಿದ್ದ ಆ ಸೈಕೋ ಕಿಲ್ಲರ್ ಶಾಕಿಂಗ್ಲಿ ಮತ್ತೊಬ್ಬ ಕಾನ್ಸ್ಟೇಬಲ್ ನನ್ನ ಸಾಯಿಸಿ ಬಿಡ್ತಾನೆ. ಈಗ ಆ ಸೈಕೋ ಕಿಲ್ಲರ್ ಪೊಲೀಸ್ನನ್ನೇ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಉಜ್ವಲನ್ ಹಾಗೂ ಶಂಭುಗೆ ತುಂಬಾನೇ ಶಾಕ್ ಆಗುತ್ತೆ. ಸಚಿನ್ ಉಜ್ವಲನ್ಗೆ ನೀನು ಕೊಟ್ಟಿದ್ದ ಪ್ಲಾನ್ ನಿಂದಾಗಿನೇ ನಮ್ಮ ಒಬ್ಬ ಸ್ಟಾಫ್ ಸತ್ತು ಹೋದ ಅಂತ ಬೈದು ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಈ ವಿಷಯ ಎಸ್ಪಿಗೆ ಗೊತ್ತಾಗಿ ಶಂಭುಗೆ ಕಾಲ್ ಮಾಡಿ ತುಂಬಾನೇ ಬೈತಾರೆ. ನೀನೊಬ್ಬ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ ಅಂತ ನಿನ್ನನ್ನ ಅಲ್ಲಿಗೆ ಪೋಸ್ಟ್ ಮಾಡಿದ್ರೆ ನೀನು ಹೋದ ನಂತರ ಕೂಡ ಕೊಲೆಗಳು ಕಂಟಿನ್ಯೂ ಆಗ್ತಿದೆ. ಒಂದು ವಾರದಲ್ಲಿ ಆ ಕಿಲ್ಲರ್ ನನ್ನ ಕಂಡು ಹಿಡಿದು ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಈ ಕೇಸನ್ನ ಬೇರೆ ಯಾರಿಗಾದ್ರೂ ಅಸೈನ್ ಮಾಡಿ ಬಿಡ್ತೀನಿ ಅಂತ ವಾರ್ನ್ ಮಾಡ್ತಾರೆ. ಇದಾದ ನಂತರ ಉಜ್ವಲನ್ ಶಂಭು ಬಳಿ ಬಂದು ಸಾರಿ ಕೇಳ್ತಾನೆ. ವಿನಾಕಾರಣ ನಿನ್ನ ಮೇಲಿನ ಜಲಸಿಗೆ ನೀನೆ ಕೊಲೆಗಾರ ಅಂತ ಅನುಮಾನ ಪಟ್ಟೆ, ಜೊತೆಗೆ ನಾನು ಕೊಟ್ಟ ಪ್ಲಾನ್ ನಿಂದಾಗಿ ನಿಮ್ಮ ಒಬ್ಬ ಸ್ಟಾಫ್ ಕೂಡ ಸತ್ತು ಹೋದ ಅಂತ ಸಾರಿ ಕೇಳ್ತಾನೆ. ಅದಕ್ಕೆ ಉಜ್ವಲನ್ ಇಲ್ಲ ನೀನೇನೋ ತಪ್ಪು ಮಾಡಿಲ್ಲ, ನೀನು ಕೂಡ ಆ ಸೈಕೋ ಕಿಲ್ಲರ್ ನನ್ನ ಕಂಡುಹಿಡಿಬೇಕು ಅಂತಾನೆ ಪ್ರಯತ್ನ ಪಡ್ತಿದ್ಯಾ ಅಲ್ವಾ, ನನಗೆ ಕೇವಲ ಒಂದೇ ವಾರ ಟೈಮ್ ಇರೋದು, ಅಷ್ಟರಲ್ಲಿ ಆ ಕಿಲ್ಲರ್ ನನ್ನ ನಾವಿಬ್ರು ಹೇಗಾದ್ರೂ ಮಾಡಿ ಕಂಡುಹಿಡಿಯಲೇಬೇಕು ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಆ ಊರಿನ ಮತ್ತೊಬ್ಬ ವ್ಯಕ್ತಿ ಕೊಲೆಯಾಗಿರ್ತಾನೆ. ತಕ್ಷಣವೇ ಕ್ರೈಮ್ ಸ್ಪಾಟ್ಗೆ ಬಂದ ಫೋರೆನ್ಸಿಕ್ ಎಕ್ಸ್ಪರ್ಟ್ ಚೆಕ್ ಮಾಡಿದ ನಂತರ ಹೇಳೋದೇನೆಂದ್ರೆ, ಸರ್ ಆ ಕಿಲ್ಲರ್ ಪ್ರತಿ ಬಾರಿ ಮಾಡ್ತಿದ್ದ ಹಾಗೆ ಈ ಕೊಲೆಯನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿಲ್ಲ. ಆ ಸೈಕೋ ಕಿಲ್ಲರ್ ಬರುತ್ತಾ ಕೊಲೆ ಮಾಡುವ ಪ್ಯಾಟರ್ನ್ ಅನ್ನ ಮರಿತಿದ್ದಾನೆ. ಮೋಸ್ಟ್ಲಿ ಅವನಿಗೆ ಜನಗಳನ್ನ ಕೊಲೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ ಅನ್ಸುತ್ತೆ. ಮೋಸ್ಟ್ಲಿ ಇದೇ ಆ ಕಿಲ್ಲರ್ ಮಾಡಿರುವ ಕೊನೆಯ ಕೊಲೆ ಅಂತ ಅನ್ನಿಸ್ತಿದೆ. ಮತ್ತೊಂದು ಕಡೆ ಚಿತ್ರದಲ್ಲಿ ಬ್ಯಾಕ್ ಟು ಬ್ಯಾಕ್ ಕೊಲೆಗಳನ್ನ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ನನ್ನ ನೋಡ್ತೀವಿ. ಆ ಫೋರೆನ್ಸಿಕ್ ಎಕ್ಸ್ಪರ್ಟ್ ಹೇಳಿದ ಮಾತುಗಳನ್ನ ಕೇಳಿ ಇವನಿಗೆ ತುಂಬಾನೇ ಈಗೋ ಹರ್ಟ್ ಆಗಿರುತ್ತೆ. ಅಂದ್ರೆ ಆತ ಆ ಕಿಲ್ಲರ್ಗೆ ಕೊಲೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಿದೆ. ಆತ ಕೊಲೆಯನ್ನ ಪರ್ಫೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳಿದ್ದ ಅಲ್ವಾ, ಅದನ್ನೇ ನೆನೆಸಿಕೊಂಡು ಈತ ತುಂಬಾನೇ ಕೋಪ ಮಾಡಿಕೊಳ್ತಿರ್ತಾನೆ. ನಂತರ ಅದೇ ದಿನ ರಾತ್ರಿ ಪರ್ಫೆಕ್ಟ್ ಆಗಿ ಕೊಲೆಯನ್ನ ಮಾಡಿ ಪೊಲೀಸರಿಗೆ ತೋರಿಸ್ಬೇಕು ಅಂತ ತನ್ನ ನೆಕ್ಸ್ಟ್ ಟಾರ್ಗೆಟ್ ಅನ್ನ ಹುಡುಕ್ತಿರ್ತಾನೆ. ಒಂದು ಜಾಗದಲ್ಲಿ ಒಬ್ಬಂಟಿಯಾಗಿರುವ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಹತ್ತಿರ ಹೋಗಿ ನೋಡಿದ್ರೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಹಿಂದಿನ ದಿನ ಯಾವ ವ್ಯಕ್ತಿ ಕೊಲೆಯಾಗಿದ್ನೋ ಅದೇ ವ್ಯಕ್ತಿ ಈತ. ಇದರರ್ಥ ಹಿಂದಿನ ದಿನ ಈತ ಕೊಲೆಯಾಗಿರೋದಿಲ್ಲ, ಉಜ್ವಲನ್ ಹಾಗೂ ಆಫೀಸರ್ ಶಂಭು ಮಾಡಿರುವ ಪ್ಲಾನ್ ಆಗಿರುತ್ತೆ. ಅಂದ್ರೆ ಆ ಸೈಕೋ ಕಿಲ್ಲರ್ ನ ಈಗೋ ಹರ್ಟ್ ಮಾಡಿ ಆತ ಮತ್ತೊಂದು ಕೊಲೆಯನ್ನ ಮಾಡ್ಲೇಬೇಕು ಅಂತ ಡೆಸ್ಪರೇಟ್ ಆಗಿ ಹೊರಗಡೆ ಬರುವ ಹಾಗೆ ಮಾಡಿರ್ತಾರೆ. ತಕ್ಷಣ ಎಲ್ಲರೂ ಆ ಸೀರಿಯಲ್ ಸೈಕೋ ಕಿಲ್ಲರ್ ನನ್ನ ಸುತ್ತುವರೆದು ಅವನ ಮಾಸ್ಕ್ ಅನ್ನ ತೆಗಿತಾರೆ. ನೋಡಿದ್ರೆ ಶಾಕಿಂಗ್ಲಿ ಆ ಸೀರಿಯಲ್ ಸೈಕೋ ಕಿಲ್ಲರ್ ಬೇರೆ ಯಾರು ಅಲ್ಲ, ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ ಆ ರಿಪೋರ್ಟರ್ ಜೋಮನ್. ಶಂಭು ತಕ್ಷಣ ಆ ಜೋಮನ್ ಅನ್ನ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಜೋಮನ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ನಡೆದ ಒಂದು ಇನ್ಸಿಡೆಂಟ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಜೋಮನ್ನ ತಾಯಿ ಇವನಿಗೆ ಜನ್ಮ ನೀಡ್ತಿದ್ದ ಹಾಗೆ ಸತ್ತು ಹೋಗಿರ್ತಾಳೆ. ಇದನ್ನ ನೋಡಿದ ಈ ಜೋಮನ್ನ ತಂದೆ ಈ ಜೋಮನ್ ಒಬ್ಬ ನತದೃಷ್ಟ, ಈತ ಹುಟ್ಟುತ್ತಿದ್ದ ಹಾಗೆ ತನ್ನ ತಾಯಿಯನ್ನ ಬಲಿ ಪಡೆದುಕೊಂಡ ಅಂತ ಇವನ ಮೇಲೆ ತುಂಬಾನೇ ಕೋಪ ಮಾಡಿಕೊಂಡಿರ್ತಾನೆ. ದಿನಗಳು ಕಳೆದಂತೆ ಜೋಮನ್ಗೆ ತುಂಬಾನೇ ಟಾರ್ಚರ್ ಮಾಡ್ತಾ ಅವನನ್ನ ಒಂದು ಕೋಣೆ ಒಳಗಡೆ ಕೂಡಿ ಹಾಕಿರ್ತಾನೆ. ಹೀಗೆ ಜೋಮನ್ ಬೆಳೆದು ಸ್ಕೂಲ್ಗೆ ಹೋಗುವ ವಯಸ್ಸಾಗಿದ್ದಾಗ ಇವನನ್ನ ಒಬ್ಬ ಸ್ಕೂಲ್ ಟೀಚರ್ ನೋಡಿರ್ತಾನೆ. ಜೋಮನ್ನ ತಂದೆ ಯಾವಾಗಲೂ ಇವನನ್ನ ರೂಮ್ ನಲ್ಲೇ ಕೂಡಿ ಹಾಕಿರೋದನ್ನ ನೋಡ್ತಾನೆ. ಜೋಮನ್ನ ತಂದೆ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಜೋಮನ್ಗೆ ಅವನ ಮನೆಯಲ್ಲೇ ಟೀಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹುಟ್ಟಿದಾಗಿನಿಂದ ತನ್ನ ತಂದೆಯ ಪ್ರೀತಿಯನ್ನೇ ನೋಡದ ಜೋಮನ್ಗೆ ಈ ಟೀಚರ್ ನ ಪ್ರೀತಿ ತುಂಬಾನೇ ಇಷ್ಟ ಆಗುತ್ತೆ. ದಿನಗಳು ಕಳೆದಂತೆ ಜೋಮನ್ ಆ ಟೀಚರ್ ನನ್ನೇ ತನ್ನ ತಂದೆಯ ರೀತಿ ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ವರ್ಷಗಳ ನಂತರ ಆ ಟೀಚರ್ ಜೋಮನ್ ಬಳಿ ಬಂದು, ಜೋಮನ್ ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು 2 ವಾರಗಳ ಮಟ್ಟಿಗೆ ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದೀನಿ, ನಾನು ಬರೋವರೆಗೂ ಈ ಬುಕ್ಸ್ ಗಳನ್ನ ಓದ್ತಿರುವಂತ ಒಂದಷ್ಟು ಬುಕ್ಸ್ ಗಳನ್ನ ಕೊಡ್ತಾನೆ. ಹೀಗೆ ಜೋಮನ್ ಆ ಬುಕ್ಸ್ ಗಳನ್ನ ಓದ್ತಿದ್ದಾಗ ಅಷ್ಟು ಬುಕ್ಸ್ ಗಳಲ್ಲಿ ಬಿಕಮಿಂಗ್ ಬೂಗಿಮ್ಯಾನ್ ಅಂತ ಒಂದು ಬುಕ್ ಇರುತ್ತೆ. ಆ ಬುಕ್ ಅನ್ನ ಓದ್ತಾ ಅದರ ಒಳಗಡೆ ಇದ್ದ ಬೂಗಿಮ್ಯಾನ್ ಕ್ಯಾರೆಕ್ಟರ್ ಗೆ ಜೋಮನ್ ಅಡಿಕ್ಟ್ ಆಗ್ತಾನೆ. ದಿನಗಳು ಕಳೆದಂತೆ ನಾನೇ ಆ ಬೂಗಿಮ್ಯಾನ್ ಅಂದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ. 2 ವಾರಗಳ ನಂತರ ಆ ಟೀಚರ್ ವಾಪಸ್ ಬಂದಾಗ ಜೋಮನ್ ನ ಬಿಹೇವಿಯರ್ ನಲ್ಲಿ ತುಂಬಾನೇ ಚೇಂಜಸ್ ಆಗಿರುತ್ತೆ. ತನ್ನ ಟೀಚರ್ ನನ್ನ ಕರೆದುಕೊಂಡು ಹೋಗಿ ತಾನು ಕೊಲೆ ಮಾಡಿದ ಒಂದು ಹಂದಿಯನ್ನ ತೋರಿಸ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಒಂದು ಶಾಕಿಂಗ್ ವಿಷಯ ಏನ್ ಗೊತ್ತಾ, ಜೋಮನ್ ಆ ಬೂಗಿಮ್ಯಾನ್ ಎಂಬ ಬುಕ್ ಅನ್ನ ಓದ್ತಾ ಅದರ ಒಳಗಡೆ ಆತ ಹೇಗೆ ವಿಕ್ಟಿಮ್ಸ್ ಗಳನ್ನ ಕೊಲೆ ಮಾಡ್ತಿದ್ನೋ ಅದೇ ಪ್ಯಾಟರ್ನ್ ನಲ್ಲಿ ಈ ಹಂದಿಯನ್ನ ಜೋಮನ್ ಕೊಲೆ ಮಾಡಿರ್ತಾನೆ. ಅದೇ ಸಮಯಕ್ಕೆ ಜೋಮನ್ ನ ತಂದೆ ಅಲ್ಲಿಗೆ ಬಂದು ಬಿಡ್ತಾನೆ. ತನ್ನ ಮಗನ ಈ ಹುಚ್ಚಾಟ ನೋಡಿ ಅವನಿಗೆ ಸರಿಯಾಗಿ ಹೊಡೆದು ಬಿಡ್ತಾನೆ. ನಂತರ ಆ ಟೀಚರ್ಗೆ ನಿನ್ನಿಂದಾಗಿನೇ ನನ್ನ ಮಗ ಈ ರೀತಿಯಾಗಿರೋದು ಅಂತ ಬೈದು ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಇದಾದ ನಂತರ ಜೋಮನ್ ನ ತಂದೆ ಮತ್ತೆ ಜೋಮನ್ ಅನ್ನ ಅದೇ ರೂಮ್ ನ ಒಳಗಡೆ ಕೂಡಿ ಹಾಕ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ರಾತ್ರಿ ಆ ಟೀಚರ್ ಬಂದು ಜೋಮನ್ ನ ರೂಮ್ ನ ಬಾಗಿಲನ್ನ ಓಪನ್ ಮಾಡ್ತಾನೆ. ಹೊರಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಈ ಜೋಮನ್ ನ ತಂದೆ ರಕ್ತಸಿಕ್ತವಾಗಿ ಬಿದ್ದಿರ್ತಾನೆ.
ಸ್ನೇಹಿತರೆ, ಈಗ ರಿವೀಲ್ ಆಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಈ ಜೋಮನ್ನ ಟೀಚರೇ ಒಬ್ಬ ದೊಡ್ಡ ಸೈಕೋ ಕಿಲ್ಲರ್. ಆತ ಈ ಮುಂಚೆ ಕೂಡ ಬೋಗಿಮೆನ್ ರೀತಿ ಮಾಸ್ಕ್ ಅನ್ನ ಹಾಕೊಂಡು ವಿಕ್ಟಿಮ್ಸ್ ಗಳನ್ನ ಹೊಡೆದು ಕೊಲೆ ಮಾಡ್ತಿರ್ತಾನೆ. ಜೋಮನ್ ಬಳಿ ಬಂದು, ಜೋಮನ್ ನೀನು ಕೂಡ ನನ್ನ ರೀತಿನೇ ಇದೆಯಾ, ನಿನ್ನನ್ನ ನೋಡಿದ್ರೆ ನನ್ಗೆ ತುಂಬಾನೇ ಖುಷಿ ಆಗ್ತಿದೆ, ತಗೋ ನಿನ್ನ ಕೋಪವನ್ನ ತೀರಿಸ್ಕೊ ಅಂತ ರಾಡ್ ಅನ್ನ ಅವನ ಕೈಗೆ ಕೊಡ್ತಾನೆ. ಈ ಜೋಮನ್ಗೆ ಮೊದಲೇ ತನ್ನ ತಂದೆ ಮೇಲೆ ಕೋಪ ಇತ್ತಲ್ಪ. ಅದೇ ಕೋಪದಲ್ಲಿ ಅವನ ತಲೆಗೆ ರಾಡ್ ನಿಂದ ಹೊಡೆದು ಸಾಯಿಸಿ ಬಿಡ್ತಾನೆ. ಹೀಗೆ ತನ್ನ ತಂದೆಯನ್ನ ಕೊಲೆ ಮಾಡಿದ ನಂತರ ಜೋಮನ್ ಆ ಊರನ್ನ ಬಿಟ್ಟು ಬೇರೆ ಊರುಗಳಿಗೆ ಹೋಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿರ್ತಾನೆ. ಕೊನೆಗೆ ಉಜ್ವಲನ ಊರಿಗೆ ಬಂದು ರಿಪೋರ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಆದ್ರೆ ಜೋಮನ್ನ ಬಾಸ್ ನೋಡಿದ್ರೆ ಇವನಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಎಲ್ಲರ ಮುಂದೆ ಬೈತಿರ್ತಾನೆ. ಜೋಮನ್ಗೆ ಅವಮಾನವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ರಾತ್ರಿ ಹೊತ್ತು ಮನೆಗೆ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಅಶೋಕನ್ ತನ್ನ ಮಗನ ಜೊತೆ ಎದುರುಗಡೆ ಬರ್ತಾನೆ. ಜೋಮನ್ನ ನೋಡಿ ಅಶೋಕನ್ ಕ್ಯಾಶುವಲ್ ಆಗಿ ಮಾತನಾಡಿಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವರಿಬ್ಬರು ಹೀಗೆ ಮಾತನಾಡ್ತಿರುವಾಗ ಅಶೋಕನ ಮಗ ಪದೇ ಪದೇ ಮಧ್ಯದಲ್ಲಿ ಬಾಯಾಗ್ತಿರ್ತಾನೆ. ಇದನ್ನ ನೋಡಿದ ಅಶೋಕನ್ಗೆ ಕೋಪ ಬಂದು ತನ್ನ ಮಗನ ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ನಾವಿಬ್ಬರು ದೊಡ್ಡವರು ಇಲ್ಲಿ ಮಾತನಾಡ್ತಿರುವಾಗ ಈ ರೀತಿ ಮಧ್ಯದಲ್ಲಿ ಬಾಯಾಕ್ಬಾರ್ದು ಅಂತ ಗೊತ್ತಾಗೋದಿಲ್ವಾ ಅಂತ ಬೈದು ಬಿಡ್ತಾನೆ. ಇದನ್ನ ನೋಡಿದ ಜೋಮನ್ಗೆ ತನ್ನ ಚೈಲ್ಡ್ಹುಡ್ ಟ್ರಾಮಾ ನೆನಪಾಗುತ್ತೆ. ನನ್ನ ತಂದೆ ಕೂಡ ಇದೇ ರೀತಿ ನನ್ಗೆ ಬೈತಾ ಹೊಡಿತಿದ್ರಲ್ವಾ, ಈ ಅಶೋಕನ್ ಕೂಡ ನನ್ನ ತಂದೆ ರೀತಿನೇ ಅವನ ಮಗನಿಗೆ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಸೈಕೋ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾರಿಗೂ ಗೊತ್ತಾಗದ ಹಾಗೆ ಮಾಸ್ಕ್ ಅನ್ನ ಹಾಕಿಕೊಂಡು ಅಶೋಕನನ್ನ ಹೊಡೆದು ಸಾಯಿಸಿ ಬಿಡ್ತಾನೆ. ಆತ ನರಳಾಡಿ ಸತ್ತಿದ್ದನ್ನ ನೋಡಿ ಜೋಮನ್ಗೆ ಒಂದು ರೀತಿ ಖುಷಿ ಸಿಗುತ್ತೆ. ಅಂದಿನಿಂದ ರಾತ್ರಿ ಹೊತ್ತು ಊರಲ್ಲಿ ಯಾರಾದ್ರೂ ಒಬ್ಬಂಟಿಯಾಗಿ ಓಡಾಡ್ತಿದ್ರೆ ಅವರನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈತ ಹೇಳಿದ ಸ್ಟೋರಿ ಕೇಳಿದ ಉಜ್ವಲನೀಗ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಶಂಭುಗೆ, ಸರ್ ಈತ ಒಬ್ಬನೇ ಕೊಲೆ ಮಾಡ್ತಿಲ್ಲ, ಇವನ ಜೊತೆ ಮತ್ತೊಬ್ಬ ಪಾರ್ಟ್ನರ್ ಇದ್ದಾನೆ. ಈ ಜೋಮನ್ಗೆ ನೀವು ಸ್ಟೇಟ್ಮೆಂಟ್ ಬರೆಯೋದಕ್ಕೆ ಹೇಳಿದಾಗ ಈತ ತನ್ನ ರೈಟ್ ಹ್ಯಾಂಡ್ ನಲ್ಲಿ ಬರ್ದ. ಆದ್ರೆ ಆ ದಿನ ರಾತ್ರಿ ನನ್ನನ್ನ ಕೊಲೆ ಮಾಡೋದಕ್ಕೆ ಬಂದಿದ್ದ ಆ ಸೈಕೋ ಕಿಲ್ಲರ್ ಲೆಫ್ಟ್ ಹ್ಯಾಂಡೆಡ್ ವ್ಯಕ್ತಿ. ಖಂಡಿತ ಇವನ ಜೊತೆ ಮತ್ತೊಬ್ಬ ಯಾರೋ ಪಾರ್ಟ್ನರ್ ಇದ್ದಾನೆ ಅಂತ ಹೇಳ್ತಿರುವಾಗ್ಲೇ ಒಬ್ಬ ಊರಿನ ವ್ಯಕ್ತಿ ಓಡಿ ಬಂದು ಇವರನ್ನ ಒಂದು ಗೋಡೆ ಬಳಿ ಕರೆದುಕೊಂಡು ಹೋಗ್ತಾನೆ. ಆ ಗೋಡೆಯ ಮೇಲೆ ಆ ಜೋಮನ್ನ ಪಾರ್ಟ್ನರ್, ಜೋಮನ್ನ ಇವತ್ತು ರಾತ್ರಿ 10 ಗಂಟೆ ಒಳಗಡೆ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಈ ಕೊಲೆಗಳು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಬರ್ದಿರ್ತಾನೆ. ಈಗ ಉಜ್ವಲನ್ ಹಾಗೂ ಶಂಭು ಸೇರ್ಕೊಂಡು ಆ ಮತ್ತೊಬ್ಬ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಒಂದು ಪ್ಲಾನ್ ಮಾಡ್ತಾರೆ. ಉಜ್ವಲನ್ ಹೇಳ್ತಾನೆ, ಸರ್ ಇವತ್ತು ರಾತ್ರಿ 10 ಗಂಟೆ ಆದ್ರೂ ಕೂಡ ನಾವು ಆ ಜೋಮನ್ನ ರಿಲೀಸ್ ಮಾಡೋದು ಬೇಡ. ಕೋಪಗೊಂಡ ಅವನ ಮತ್ತೊಬ್ಬ ಪಾರ್ಟ್ನರ್ ಯಾರನ್ನಾದ್ರೂ ಕೊಲೆ ಮಾಡಬೇಕು ಅಂತ ಊರಿನ ಒಳಗಡೆ ಬಂದೇ ಬರ್ತಾನೆ. ನಾವು ಊರಿನ ಜನಗಳು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಹೇಳೋಣ. ಇದರಿಂದಾಗಿ ಆ ಜೋಮನ್ನ ಪಾರ್ಟ್ನರ್ಗೆ ಮತ್ತಷ್ಟು ಕೋಪ ಬರುತ್ತೆ. ಊರಿನ ಹೊರಗಡೆ ಇರುವ 6 ಮನೆಗಳಲ್ಲಿ ಒಂದು ಮನೆಯ ಬಾಗಿಲನ್ನ ಓಪನ್ ಮಾಡಿ ಇಡೋಣ. ಆ ಮನೆಯಲ್ಲಿರೋರನ್ನ ಕೊಲೆ ಮಾಡೋದಕ್ಕೆ ಬಂದಾಗ ಅವನನ್ನ ಅರೆಸ್ಟ್ ಮಾಡೋಣ ಅಂತ ಹೇಳ್ತಾನೆ. ಇವರ ಪ್ಲಾನ್ ಪ್ರಕಾರನೇ ಆ ಜೋಮನ್ನ ಪಾರ್ಟ್ನರ್ ಊರಿನ ಹೊರಗಡೆ ಇದ್ದ ಆ ಒಂಟಿ ಮನೆಯ ಬಳಿ ಬರ್ತಾನೆ. ಇನ್ನೇನು ಆ ಕಿಲ್ಲರ್ ಆ ಮನೆಯಲ್ಲಿ ಇದ್ದವರನ್ನ ಕೊಲೆ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಬಂದ ಶಂಭು ಹಾಗೂ ಉಜ್ವಲನ್ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾ ಹೊತ್ತು ಫೈಟ್ ಆದ ನಂತರ ಕೊನೆಗೂ ಶಂಭು ಅವನ ಮಾಸ್ಕ್ ಅನ್ನ ತೆಗಿತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ? ಈ ಕಿಲ್ಲರ್ ಕೂಡ ನೋಡೋದಕ್ಕೆ ಸೇಮ್ ಜೋಮನ್ ರೀತಿನೇ ಇರ್ತಾನೆ. ಇದರರ್ಥ ಈತ ಆ ಜೋಮನ್ನ ಟ್ವಿನ್ ಬ್ರದರ್ ಆಗಿರ್ತಾನೆ. ಸ್ನೇಹಿತರೆ, ಜೋಮನ್ ಪೊಲೀಸರಿಗೆ ತನ್ನ ಫ್ಲಾಶ್ ಬ್ಯಾಕ್ ಅನ್ನ ಹೇಳಿದಾಗ ಪೊಲೀಸರನ್ನ ಡೈವರ್ಟ್ ಮಾಡೋದಕ್ಕೆ ತನ್ನ ಸ್ಟೋರಿಯನ್ನ ಮಾತ್ರನೇ ಹೇಳಿಕೊಂಡಿರ್ತಾನೆ. ಅಂದ್ರೆ ತನಗೆ ಒಬ್ಬ ಟ್ವಿನ್ ಬ್ರದರ್ ಇದ್ದಾನೆ ಎಂಬ ವಿಷಯವನ್ನ ಮುಚ್ಚಿಟ್ಟಿರ್ತಾನೆ. ಸ್ನೇಹಿತರೆ, ಚಿಕ್ಕ ವಯಸ್ಸಲ್ಲಿ ಪಾಠ ಹೇಳೋದಕ್ಕೆ ಅಂತ ಬಂದಿದ್ದ ಆ ಸೈಕೋ ಟೀಚರ್ ಇಬ್ಬರು ಹುಡುಗರನ್ನು ಕೂಡ ಸೈಕೋ ಕಿಲ್ಲರ್ ಆಗಿ ರೆಡಿ ಮಾಡಿರ್ತಾನೆ. ಈ ಜೋಮನ್ ರೈಟ್ ಹ್ಯಾಂಡರ್ ಆಗಿದ್ರೆ ಇವನ ತಮ್ಮ ಲೆಫ್ಟ್ ಹ್ಯಾಂಡರ್ ಆಗಿರ್ತಾನೆ. ಇದರರ್ಥ ಇಬ್ಬರು ಅಣ್ಣ ತಮ್ಮಂದಿರು ಸೇರಿ ವಿಕ್ಟಿಮ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಿರ್ತಾರೆ. ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಶಂಭು ಉಜ್ವಲನ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾನೆ. ಆ ಮೂಲಕ ಊರಲ್ಲಿ ಎಲ್ಲರೂ ಉಜ್ವಲನ್ಗೆ ಮತ್ತೆ ಡಿಟೆಕ್ಟಿವ್ ಅಂತ ಮರ್ಯಾದೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.